ಲೋಕಸಭೆಯ ಮುಂಗಾರು ಅಧಿವೇಶನ ಮುಕ್ತಾಯಕ್ಕೂ ಮುನ್ನ ಆಗಸ್ಟ್ 7ರಂದು ದೆಹಲಿಯಲ್ಲಿ ಪಾರ್ಲಿಮೆಂಟ್ ಚಲೋ ಕಾರ್ಯಕ್ರಮವನ್ನು ಬಿಎಸ್ಎನ್ಎಲ್ ನೌಕರರ ಸಂಘಟನೆ ಹಮ್ಮಿಕೊಂಡಿದೆ. ಈ ಕುರಿತು ಬೆಂಗಳೂರಿನ ಕಬ್ಬನ್ ಪಾರ್ಕ್ನ ಬಿಎಸ್ಎನ್ಎಲ್ ಎಂಪ್ಲಾಯೀಸ್ ಯೂನಿಯನ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಸುದ್ದಿಗೋಷ್ಠಿಯಲ್ಲಿ ಬಿಎಸ್ಎನ್ಎಲ್ ಅಖಿಲ ಭಾರತ ಸಹಾಯಕ ಕಾರ್ಯದರ್ಶಿ ಹಾಗೂ ಕರ್ನಾಟಕ ವಲಯದ ಕಾರ್ಯದರ್ಶಿ ಎಚ್.ವಿ. ಸುದರ್ಶನ್, ಕರ್ನಾಟಕ ವಲಯದ ಅಧ್ಯಕ್ಷ ಸಿ.ಕೆ. ಗುಂಡಣ್ಣ, ಅಖಿಲ ಭಾರತ ಬಿಎಸ್ಎನ್ಎಲ್ ಎಂಪ್ಲಾಯೀಸ್ ಖಜಾಂಚಿ ಇರ್ಫಾನ್ ಪಾಷಾ, ವಲಯ ಕಚೇರಿಯ ಕಾರ್ಯದರ್ಶಿ ಗಿರೀಶ್, ವಿಜಯಕುಮಾರ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಭಾಗವಹಿಸಿದರು. ಆಗಸ್ಟ್ 7ರಂದು ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ಭಾಗಗಳಿಂದ 3,000ಕ್ಕೂ ಹೆಚ್ಚು ಬಿಎಸ್ಎನ್ಎಲ್ ಸಿಬ್ಬಂದಿ ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದಿಡಲಿದ್ದಾರೆ ಎಂದು ನಾಯಕರು ತಿಳಿಸಿದರು. ನಮಸ್ಕಾರ. ನನ್ನ ಹೆಸರು ಎಚ್.ವಿ. ಸುದರ್ಶನ್ ಅಂತ, ಬಿಎಸ್ಎನ್ಎಲ್ ಎಂಪ್ಲಾಯೀಸ್ ಯೂನಿಯನ್ನ ಅಖಿಲ ಭಾರತ ಸಹಾಯಕ ಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ವಲಯದ ಕಾರ್ಯದರ್ಶಿ. ಇವರು ಸಿ.ಕೆ. ಗುಂಡಣ್ಣ ಅಂತ, ಕರ್ನಾಟಕ ವಲಯದ ಅಧ್ಯಕ್ಷರು. ಇರ್ಫಾನ್ ಪಾಷಾ ಅಂತ, ಅಖಿಲ ಭಾರತ ಬಿಎಸ್ಎನ್ಎಲ್ ಎಂಪ್ಲಾಯೀಸ್ ಯೂನಿಯನ್ನ ಖಜಾಂಚಿ. ಗಿರೀಶ್ ಅಂತ, ವಲಯ ಕಚೇರಿಯ ಕಾರ್ಯದರ್ಶಿ. ಸಿ.ಪಿ. ವಿಜಯಕುಮಾರ್, ಬೆಂಗಳೂರು ಜಿಲ್ಲೆಯ ಕಾರ್ಯದರ್ಶಿ. ಹಾಗೆ ಅಬ್ದುಲ್ ಆರಿಫು, ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ. ಮತ್ತು ನಮ್ಮ ಥಾಮಸ್ ದೊರೆರಾಜ್, ಇವರು ವಲಯದ ಒಂದು ಪದಾಧಿಕಾರಿ. ಭಾಳ ಮುಖ್ಯವಾಗಿ ಇವತ್ತು ನಾವು ಈ ಸಂದೇಶವನ್ನು ಈ ಪತ್ರಿಕೆಯ ಮುಖಾಂತರ, ಅಂದರೆ ಮೀಡಿಯಾ ಮುಖಾಂತರ ಸಾಮಾನ್ಯ ಜನಕ್ಕೂ ತಿಳಿಸ್ಬೇಕಾಗಿದೆ, ಹಾಗೆ ನಮ್ಮ ನೌಕರಿಗೂ ತಿಳಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಪತ್ರಿಕಾ ಬಿಡುಗಡೆಯನ್ನು ಮಾಡ್ತಾಯಿದ್ದೀವಿ ಮೀಡಿಯಾ ಮುಖಾಂತರ. ಕಾರಣ ಇಷ್ಟೇ, 2017 ಜನವರಿಯಿಂದ ನಮಗೆ 3ನೇ ವೇತನ ಪರಿಷ್ಕರಣೆ ಬಾಕಿ ಇತ್ತು. ಆದರೆ ಬಿಎಸ್ಎನ್ಎಲ್ಲು ನಷ್ಟ ಅನುಭವಿಸ್ತಾ ಇದೆ ಅಂತ ಹೇಳಿ ಈ ಒಂದು ವೇತನ ಪರಿಷ್ಕರಣೆಯನ್ನು ನಮಗೆ ನಿರಾಕರಿಸಿದರು. ನಿರಂತರವಾಗಿ 8 ವರ್ಷಗಳ ಹೋರಾಟ ಮಾಡಿ ಕೊನೆಗೆ ಅಕ್ಟೋಬರ್ 8, 2025ಕ್ಕೆ ಒಂದು ವೇತನ ಒಪ್ಪಂದ ಸಹಿ ಆಯಿತು. ಸಹಿ ಆದಮೇಲೂ ಕೂಡ ಅದು 5-6 ತಿಂಗಳು ನಮ್ಮ ಕಾರ್ಪೊರೇಟ್ ಆಫೀಸಲ್ಲೇ ಇತ್ತು. ಅಲ್ಲಿ ನಿರ್ದೇಶಕ ಮಂಡಳಿಯ ಒಂದು ಒಪ್ಪಿಗೆ ಬೇಕಿತ್ತು. ಅದು ಕೂಡ ಪಡೆಯೋದಕ್ಕೆ ನಾವು ಹೋರಾಟ ಮಾಡಬೇಕಾಯಿತು. ಹೋರಾಟ ಮಾಡಿದ ನಂತರ ಆಡಳಿತ ಮಂಡಳಿ ನಿರ್ದೇಶಕರು ಈ ಒಂದು ಒಪ್ಪಂದವನ್ನು ದೃಢೀಕರಿಸಿ ನಮ್ಮ ಕೈಲಿ ಇವರಿಗೆ ವೇತನ ಪರಿಷ್ಕರಣೆ ಬೆನಿಫಿಟ್ ಕೊಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಶಿಫಾರಸನ್ನ ದೂರಸಂಪರ್ಕ ಇಲಾಖೆಗೆ ಕಳಿಸಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ 26ರಲ್ಲಿ. ಆದರೆ ಇವತ್ತು ಇನ್ನೇನು ಆಗಸ್ಟ್ ಬರ್ತಾಯಿದೆ, ಆದರೂ ಕೂಡ ದೂರಸಂಪರ್ಕ ಇಲಾಖೆ, ಅಂದರೆ ನಮ್ಮನ್ನು ಆಳ್ತಕ್ಕಂಥ ಇಲಾಖೆ, ಸರ್ಕಾರ ಯಾವುದೇ ನಿರ್ಧಾರವನ್ನು ಇನ್ನೂ ತಗೊಂಡಿಲ್ಲ. ಭಾಳ ವಿಚಿತ್ರವಾದ ಸಂಗತಿ ಏನಪ್ಪ ಅಂತಂದರೆ, ಇಲ್ಲಿ ಡೆಪ್ಯುಟೇಷನಲ್ಲಿ ಬಂದಿರತಕ್ಕಂಥ ITS ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರದ ವೇತನ ಆಯೋಗದ ಎಲ್ಲ ಪ್ರಯೋಜನಗಳು ಸಿಕ್ಕಿದೆ. ಆವಾಗ ಬಿಎಸ್ಎನ್ಎಲ್ ಲಾಸಲ್ಲಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ಸಾಮಾನ್ಯ ನೌಕರರು ತಮ್ಮ ಬೆವರು ರಕ್ತವನ್ನು ಹರಿಸಿ ಈ ಒಂದು ಬಿಎಸ್ಎನ್ಎಲ್ನ ಕಟ್ಟಿದ್ದಾರೆ. ಅವ್ರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರ್ತಕ್ಕಂಥ ವೇತನ ಪರಿಷ್ಕರಣೆ ಕೊಡೋದರಲ್ಲಿ ಮೀನಾಮೇಷ ಎಣಿಸ್ತಾ ಇದೆ ಸರ್ಕಾರ. ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಈಗಾಗಲೇ ನಾವು ನಿರಂತರವಾಗಿ 8 ವರ್ಷಗಳ ಕಾಲ ಹೋರಾಟ ಮಾಡಿದ್ದೀವಿ. ಈಗ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಕೂಡ ನಾವು ಬ್ಲ್ಯಾಕ್ ಬ್ಯಾಡ್ಜ್ ವೇರ್ ಮಾಡಿ ಒಂದು ನಮ್ಮ ಪ್ರತಿಭಟನೆಯನ್ನು ತೋರಿಸ್ತಾ ಇದ್ದೀವಿ. ವಿವಿಧ ಕಾರಣಗಳಿದೆ. ಒಂದು, ಏನು ಆತ್ಮನಿರ್ಭರ್ ಭಾರತ್ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನಮಗೆ 4G ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಪ್ರೂವನ್ ಟೆಕ್ನಾಲಜಿ ಅಲ್ಲ, ಇನ್ನೂ ಒದ್ದಾಡ್ತಾ ಇದ್ದೀವಿ. 21ನೇ ಇಸ್ವಿನಲ್ಲಿ 9,000 ಖರ್ಚು ಮಾಡಿದ್ರೆ ಸಾಕು, ನಮ್ಮಲ್ಲಿರ್ತಕ್ಕಂಥ 69,000 ಟವರ್ನ 4Gಗೆ ಅಪ್ಗ್ರೇಡ್ ಮಾಡ್ಬೋದಾಗಿತ್ತು. ಈ ಸಲಹೆಯನ್ನು ಕೂಡ ನಾವು ಕೊಟ್ಟಾಗ ಆತ್ಮನಿರ್ಭರ್ ಭಾರತ್ ಅನ್ನೋ ಹೆಸರಲ್ಲಿ ರದ್ದು ಮಾಡಿ ನೀವು ಸ್ವದೇಶಿ ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂತ ಹೇಳಿ ಈಗ TCSಗೆ ಒಂದು 23,000 ಕೋಟಿ ಕೊಟ್ಟಿದ್ದಾರೆ. TCS ಅಂದರೆ ಟಾಟಾ ಕಂಪ್ನಿಯವರು. ಆದರೆ ಅವರು ಇನ್ನೂ ಕಳೆದ 5 ವರ್ಷಗಳಿಂದ ಇನ್ನೂ ಪ್ರಯೋಗ ಮಾಡ್ತಾನೇ ಇದ್ದಾರೆ. ನಮಗೆ ಯಾವುದೇ ಅದರಿಂದ ಫಲ ಸಿಕ್ಕಿಲ್ಲ. 4G ಬಂದಿದೆ ಅಂತಕ್ಕಂಥ ಡಂಗೂರವನ್ನು ಕೇಂದ್ರ ಸರ್ಕಾರ ಸಾರ್ತಾನೇ ಇದೆ. ಪ್ರತಿಯೊಂದು ಲೋಕಸಭೆಯಲ್ಲಾಗಲಿ, ಮಂತ್ರಿಗಳ ಹೇಳಿಕೆಯಲ್ಲಾಗಲಿ 4G ಬಂದಿದೆ, ಇನ್ನೂ 1,00,000 ಟವರ್ ಹಾಕ್ತಾಯಿದ್ವಿ, ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಆದರೆ ದುರಾದೃಷ್ಟ ಏನಪ್ಪ ಅಂತಂದರೆ, ಇವತ್ತು ಪ್ರತಿಯೊಬ್ಬ ನೌಕರನೂ ಸೇರಿ ಗ್ರಾಹಕ ಕೂಡ ಒಂದು ಖಾಸಗಿ ಕಂಪನಿಯ ಸಿಮ್ನ ಇಟ್ಕೊಳ್ತಕ್ಕಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದೆ. ಯಾಕೆಂದರೆ
ಬಿಕಾಸ್ ಆಫ್ ಅನ್ಪ್ರೂವನ್ ಟೆಕ್ನಾಲಜಿ. ಇನ್ನೂ ಅದು ಸಾಬೀತಾಗಿಲ್ಲ, ಆದರೆ ಕೋಟ್ಯಾಂತರ ರೂಪಾಯಿ ಹೋಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಒಂದು ನೌಕರನ ಆತ್ಮಸ್ಥೈರ್ಯವನ್ನು ಹೆಚ್ಚತಕ್ಕಂಥ ನಿಟ್ಟಿನಲ್ಲಿ ವೇತನ ಪರಿಷ್ಕರಣೆಯ ಜಾರಿ ಬಹಳ ಅವಶ್ಯಕತೆ ಇದೆ. ಯಾಕೆ ಅಂದರೆ 1 ವರ್ಷಗಳ ಹಿಂದೆ ಏನು ಈ ಲೋಕಸಭೆಯ ಸದಸ್ಯರನ್ನ ಒಳಗೊಂಡಂಥ ಒಂದು ಸಮಿತಿ, ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಕರೀತಾರೆ, ಆ ಕಮಿಟಿಯವರು ಬಂದು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ನಿಮ್ಮ ಟೆಕ್ನಾಲಜಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸೇವೆಯನ್ನು ಕೊಡೋಕ್ಕಾಗ್ತಾ ಇಲ್ಲ, ನೀವು ವಿದೇಶಿ ಕಂಪನಿಯ ಉಪಕರಣಗಳನ್ನ ಸಲಕರಣೆಗಳನ್ನ ಉಪಯೋಗಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾದ ಅಂಶ ಆ ಸಮಿತಿ ಹೇಳಿರ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ನೌಕರರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸೋದಕ್ಕೆ ಅವರಿಗೆ ವೆಲ್ಫೇರ್ ಮೆಷರ್ಸ್ ಅಂತ ಏನಿದೆ, 3ನೇ ವೇತನ ಆಯೋಗವನ್ನು ಜಾರಿಗೊಳಿಸಬೇಕು ಅಂತ ಹೇಳಿದೆ. ಆದರೆ ಅದನ್ನು ಕೂಡ ಕಸದ ಬುಟ್ಟಿಗೆ ತಳ್ಳಿದೆ ಈ ಕೇಂದ್ರ ಸರ್ಕಾರ. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಉದ್ದೇಶ ಇಷ್ಟೇ, BSNL ಅಂತಕ್ಕಂಥ ಒಂದು ಕಂಪನಿ ಇರಬೇಕು, ಆದರೆ ಗ್ರಾಹಕರಿಗೆ ಸೇವೆ ಸಿಗಬಾರ್ದು. ಈಗಾಗಲೇ ನೀವು ನೋಡಿರ್ಬೋದು, ಇದೇ ಕಟ್ಟಡದಲ್ಲಿ 4 ಫ್ಲೋರು ಬೇರೆ ಬೇರೆ ಇಲಾಖೆಯವರಿದ್ದಾರೆ. ಕೊನೆಗೆ BSNL ಕಟ್ಟಡ ಇರುತ್ತೆ, BSNL ಬೋರ್ಡ್ ಇರುತ್ತೆ, ಆದರೆ BSNL ಸೇವೆ ಕೊಡೋದಕ್ಕೆ ಇರೋದಿಲ್ಲ. ಜೊತೆಗೆ 2019ರಲ್ಲಿ ಏನು VRS ಅಂತ ಬಂತು, ಸ್ವಯಂ ನಿವೃತ್ತಿ ಯೋಜನೆ ಜಾರಿಯಾಗಿ 80,000 ಜನ ಹೊರಟೋದ್ರು. ಪ್ರಾರಂಭಿಕ ದಿನಗಳಲ್ಲಿ ಈ ಕಂಪನಿ ಪ್ರಾರಂಭ ಆದಾಗ ನಾವು 3,60,000 ಜನ ಇದ್ವಿ. ಇವತ್ತು ನಾವು ಕೇವಲ 60,000 ಜನ ಇದ್ದೀವಿ. ಈ 60,000 ಜನಕ್ಕೆ ಕೂಡ ಕ್ಷೇಮಾಭಿವೃದ್ಧಿ ಯೋಜನೆಗಳನ್ನ ಜಾರಿ ಮಾಡಿಲ್ಲ. ಅದು ಮುಖ್ಯವಾಗಿ ವೇತನ ಪರಿಷ್ಕರಣೆ ಮತ್ತು 22 ವರ್ಷಗಳ ಕಾಲ ಹಳೆಯದಾಗಿರ್ತಕ್ಕಂಥ ಪದೋನ್ನತಿ ನೀತಿ ಅಂದರೆ ಪ್ರಮೋಷನ್ ಪಾಲಿಸಿ ಕೂಡ ಜಾರಿ ಆಗಬೇಕಾಗಿದೆ. ಈ ಎಲ್ಲ ಬೇಡಿಕೆಗಳನ್ನ ಇಟ್ಟು ನಾವು ಮುಂದುವರೆದು ಈಗ ಏನು ಧರಣಗಳನ್ನ ಮಾಡಿದ್ದೀವಿ, ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ, ಸ್ಟ್ರೈಕ್ ಮಾಡಿದ್ವಿ, ಸಂಬಳ ಕಳ್ಕೊಂಡಿದ್ದೀವಿ, ಆದರೆ ಇದುವರೆಗೂ ಇತ್ಯರ್ಥ ಆಗಿಲ್ಲ. ಹಾಗಾಗಿ 13ನೇ ತಾರೀಕೇನು ಮುಂಗಾರು ಅಧಿವೇಶನ ಲೋಕಸಭೆಯಲ್ಲಿ ಮುಗೀತಾ ಇದೆ, ಎಲ್ಲ ಸಂಸದರ ಗಮನವನ್ನು ಸೆಳೆಯೋದಕ್ಕೆ, ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ನಾವು 7ನೇ ತಾರೀಕು ಬರೋ ತಿಂಗಳು ಪಾರ್ಲಿಮೆಂಟ್ ಚಲೋ ಅನ್ನೋ ಒಂದು ಕಾರ್ಯಕ್ರಮನ ಕೂಡ ಇಟ್ಕೊಂಡಿದ್ದೀವಿ. ಇಡೀ ದೇಶವ್ಯಾಪಿ ಒಂದು 3,000 ಜನ ಅವತ್ತು ಪಾರ್ಲಿಮೆಂಟ್ ಚಲೋ ಪ್ರೋಗ್ರಾಮ್ನ ಹಾಕ್ಕೊಳ್ತೀವಿ. ಮುಖ್ಯ ಉದ್ದೇಶ ಇಷ್ಟೇ, BSNL ಎಂಪ್ಲಾಯೀಸ್ ಯೂನಿಯನ್ ಸಿದ್ಧಾಂತ ಬೇಡಿಕೆಗಳನ್ನ ಹೋರಾಟದ ಮುಖಾಂತರ ಮಾತ್ರನೇ ಪಡ್ಕೋಬೋದು ಅಂತಕ್ಕಂಥದ್ದು ಈ ದೇಶದ ಪ್ರಸ್ತುತ ಪರಿಸ್ಥಿತಿ. ಆ ಪರಿಸ್ಥಿತಿಯನ್ನು ಅವಲೋಕಿಸಿ BSNL ಎಂಪ್ಲಾಯೀಸ್ ಯೂನಿಯನ್ನು ಮತ್ತು AABDPA ಮತ್ತು ಕ್ಯಾಶುಯಲ್ ಕಾಂಟ್ರಾಕ್ಟ್ ವರ್ಕರ್ಸ್ ಫೆಡರೇಷನ್ ಈ 3 ಜನ ಸೇರಿ 7ನೇ ತಾರೀಕು ಪಾರ್ಲಿಮೆಂಟ್ ಚಲೋ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಈ ಎಲ್ಲವೂ ನಡೀತಾ ಇರುವಾಗ ಕೇಂದ್ರ ಸರ್ಕಾರದ ಇನ್ನೊಂದು ಒಂದು ಷಡ್ಯಂತ್ರ ನಡೀತಾ ಇದೆ. ಈಗಿರ್ತಕ್ಕಂಥ ಜನ ಕೂಡ ಜಾಸ್ತಿ, ಇವರಲ್ಲಿ ಇನ್ನೊಂದು 15-20 ಜನನ ಮನೆಗೆ ಕಳಿಸ್ಬೇಕು ಅಂತಕ್ಕಂಥ VRS 2 ಅನ್ನೋದನ್ನು ಕೂಡ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಇದು ಮೊದಲನೇ VRSೇ BSNLಗೆ ಮಾರಕ ಆಗಿದೆ. ಈಗ ನೀವು ಯಾವುದೇ ಗ್ರಾಹಕ ಕೇಂದ್ರಕ್ಕೆ ಹೋದರೆ, ಗ್ರಾಹಕ ಸೇವಾ ಕೇಂದ್ರ BSNL ಹೋದರೆ, ಅಲ್ಲಿ ನೀವು ಬೈಕೊಂಡು ಬರ್ತೀರಿ, ಬೈಕೊಂಡು ಬಂದಾಗ BSNL ಬೈಕೊಂಡು ಬರ್ತೀರಿ. ಆದರೆ ನಿಜಾಂಶ ಏನಪ್ಪ ಅಂತಂದರೆ, ಅಲ್ಲಿ ಯಾರೂ BSNL ನೌಕರರ ಕೆಲಸ ಮಾಡ್ತಾಯಿಲ್ಲ, ಅದನ್ನು ಹೊರಗುತ್ತಿಗೆಗೆ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಪ್ರೈವೇಟೈಸೇಷನ್ ಅಂತಕ್ಕಂಥದ್ದು ಹಂತ ಹಂತವಾಗಿ ತೆರೆಮರೆಯಲ್ಲಿ ನಡೀತಾನೇ ಇದೆ. ಆದರೆ ನಿಷ್ಠೆಯಿಂದ PNT, DOT, BSNLಗೆ ಸೇವೆ ಸಲ್ಲಿಸಿದಂಥ ನೌಕರರಿಗೆ ಭಾಳ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯವನ್ನು ಧಿಕ್ಕರಿಸಿ ನಮ್ಮ ಬೇಡಿಕೆಗಳನ್ನಿಟ್ಟು ನಾವು ಹೋರಾಟಗಳನ್ನ ಮುಂದುವರಿಸ್ತಾ ಇದ್ದೀವಿ. ಈ ಮೂಲಕ ನಮ್ಮ ಸದಸ್ಯರಿಗೆ ಮತ್ತು ಗ್ರಾಹಕರಿಗೆ ನಾವು ಒಂದೇ ಮಾತು ಹೇಳೋದು, ಗುಣಮಟ್ಟದ ಸೇವೆಯನ್ನು ಕೊಟ್ಟಾಗ ಮಾತ್ರನೇ ಒಂದು ಕಂಪನಿಗೆ ಆದಾಯ ಬರುತ್ತೆ. ಆ ಆದಾಯ ಬಂದಾಗಲೇ ಕ್ಷೇಮಾಭಿವೃದ್ಧಿ ನಡೆಯುತ್ತೆ ಅಂತಕ್ಕಂಥದ್ದು ನಮ್ಮ ಬಲವಾದ ಅಚಲವಾದ ನಂಬಿಕೆ. ಈ ನಿಟ್ಟಿನಲ್ಲಿ ಸರ್ಕಾರ ಸಕ್ರಿಯವಾಗಬೇಕು, ತಾನು ಮಾಡಿರೋ ತಪ್ಪುಗಳನ್ನ ತಿದ್ದುಕೊಂಡು BSNLನ ಟೆಲಿಕಾಂ ಕ್ಷೇತ್ರದಲ್ಲಿ ಉಳಿಸ್ಬೇಕು. 4G ಬಂದಿದೆ ಅಂತಕ್ಕಂಥ ಡಂಗೂರ ಸಾರ್ತಕ್ಕಂಥ ಮಂತ್ರಿಯಿಂದ ಹಿಡಿದು ಕೇಂದ್ರ ಸರ್ಕಾರ ಕಳೆದ ವರ್ಷ ಏನು 4G ಬಂದಿದೆ ಅಂತ ಹೇಳಿ ಖುದ್ದು ಪ್ರಧಾನಮಂತ್ರಿಗಳೇನೆ 74,000 ಟವರು ಇನಾಗ್ರೇಟ್ ಮಾಡಿದ್ರು 4Gದು. ಅದು ಮಾಡಿದ ನಂತರ ಕೂಡ ಇವತ್ತು ನಮ್ಮ ಮೊಬೈಲ್ ಕ್ಷೇತ್ರದಲ್ಲಿ ಗ್ರಾಹಕರನ್ನ ಕಳ್ಕೊಂಡಿದ್ದೀವಿ. 9% ಇದ್ದಿದ್ದು ಮಾರ್ಕೆಟ್ ಶೇರ್ ಇವತ್ತು 7.3%ಗೆ ಬಂದಿದೆ. ಜೊತೆಗೆ 4G ಅಷ್ಟು ಗುಣಮಟ್ಟದ್ದಾಗಿದ್ದಿದ್ದರೆ BSNLದು ನಮ್ಮ ಆದಾಯ ಹೆಚ್ಚಬೇಕಾಗಿತ್ತು. ಆದರೆ ಅಂಕಿಅಂಶಗಳನ್ನ ಗಮನಿಸಿ ನೋಡಿದಾಗ ಕಳೆದ ವರ್ಷದಲ್ಲಿ ಏನು ಒಂದು ಹಣಕಾಸು ವರ್ಷ ಅಂತ ಕರಿತೀವಿ,
ಆ ವರ್ಷದಲ್ಲಿ ಕೇವಲ 1% ಮಾತ್ರನೇ ಆದಾಯ ಇನ್ಕ್ರೀಸ್ ಆಗಿದೆ. ಈ ನಿಟ್ಟಿನಲ್ಲಿ ನೌಕರರು ತಪ್ಪೇನು? ನೌಕರರ ತಪ್ಪುಗಳಿಂದ ಆಗಿರ್ತಕ್ಕಂಥ ನಷ್ಟ ಅಲ್ಲ, ಬದಲಾಗಿ ಕೇಂದ್ರ ಸರ್ಕಾರದ ನೀತಿಗಳಿಂದ ಆಗಿರ್ತಕ್ಕಂಥ ನಷ್ಟ. ಇದು ಗ್ರಾಹಕರು ಕೂಡ ತಿಳ್ಕೋಬೇಕಾಗಿದೆ. ನಾಳೆ ದಿವಸ ಮೊನಪಲೈಸ್ಡ್ ಆಗಿಬಿಟ್ರೆ, ಈಗ ಡಿಯೋಪಲಿ ಇದೆ, ವೋಡೋಫೋನ್ ಶೇರ್ಗಳನ್ನ ಕೂಡ ಸರ್ಕಾರನೇ ತೊಗೊಂಡಿದೆ 38.8%. ತನ್ನದೇ ಆದ BSNLನ ಕಡೆಗಣಿಸಿದೆ. ವೋಡಾಫೋನ್ ಅಂತಕ್ಕಂಥದ್ದು ವಿದೇಶಿ ಕಂಪನಿಯ 40% ಶೇರ್ಗಳನ್ನ ತೊಗೊಳ್ತಕ್ಕಂಥ ಉದಾರ ಮನೋಭಾವ ಇರತಕ್ಕಂಥ ಕೇಂದ್ರ ಸರ್ಕಾರ ತನ್ನದೇ ಆದಂಥ BSNL ಕಂಪನಿಯನ್ನು ಕೊಲ್ಲೋದಕ್ಕೆ ಹೊರಟಿದೆ. ಈ ಎಲ್ಲ ಷಡ್ಯಂತ್ರಗಳ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅನೇಕ ವಿಷಯ ಇದೆ. ಇನ್ನೊಂದು ಪ್ರಮುಖ ವಿಷಯ, ಈ ದೇಶದ ಹಿರಿಯ ನಾಗರಿಕರು ಅಂತ ಏನು ಕರಿತೀವಿ, ನಿವೃತ್ತಿ ಆದಮೇಲೆ ನಾವೆಲ್ಲ ಹಿರಿಯ ನಾಗರಿಕರು. ನಮ್ಮ ಜೀವನವನ್ನು ಅಷ್ಟು ಕಡೆಗಣಿಸಿದೆ ಕೇಂದ್ರ ಸರ್ಕಾರ. ವೇತನ ಪರಿಷ್ಕರಣೆ ಆದ್ರೇ ಪಿಂಚಣಿ ಪರಿಷ್ಕರಣೆ ಅಂತಾರೆ. ಪಿಂಚಣಿ ಪರಿಷ್ಕರಣೆ ಆದ್ರೇ ನಿವೃತ್ತಿಯಾದಂಥ ನೌಕರರ ಜೀವನದಲ್ಲಿ ಒಂದು ನಗುವನ್ನು ಕಾಣ್ಬೋದು, ನೆಮ್ಮದಿಯನ್ನು ಕಾಣ್ಬೋದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಟ್ಟಾರೆಯಾಗಿ ತನ್ನ ತಪ್ಪು ನೀತಿಗಳಿಂದ BSNLನ ನಷ್ಟದ ಕೂಪಕ್ಕೆ ತಳ್ಳಿದೆ. ಎಚ್ಚೆತ್ಕೊಳ್ತಕ್ಕಂಥ ಕರಗಂಟೆಯನ್ನು ನಾವು ಈ BSNL ಎಂಪ್ಲಾಯೀಸ್ ಯೂನಿಯನ್ನು, AIBDPA ಮತ್ತು ಕ್ಯಾಶುಯಲ್ ಕಾಂಟ್ರಾಕ್ಟ್ ವರ್ಕರ್ಸ್ ಫೆಡರೇಷನ್ ಏನಿದೆ, ಒಂದು ಸಣ್ಣ ಹೋರಾಟದ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಆ ಭಾಗವಾಗಿ ಇವತ್ತು ನಾವು ಈ ಮೀಡಿಯಾ ಮುಖಾಂತರ ಗ್ರಾಹಕರಿಗೆ, ನಮ್ಮ ಸದಸ್ಯರಿಗೆ, ನಮ್ಮ ನೌಕರರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಸರ್, ದೆಹಲಿಯಲ್ಲಿ ಎಷ್ಟು ಜನ ಸೇರೋ ಸಂಭವ ಇದೆ ಸರ್? ದೆಹಲಿ ಎಷ್ಟು ಜನ ಸೇರೋ ಸಂಭವ ಇದೆ ಸರ್? ದೆಹಲಿಯಲ್ಲಿ 3,000 ಜನ ಒಟ್ಟಾರೆಯಾಗಿ ಎಲ್ಲ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಯಾಕೆಂದರೆ ಖರ್ಚು ವೆಚ್ಚದ ವಿಷಯ ಇರೋದರಿಂದ ನಾವು ಕಾಳಜಿ ವಹಿಸಿ ಈ 3,000 ಜನನ ಸೇರಿಸ್ತಾ ಇದ್ವಿ. ಒಂದೊಮ್ಮೆ ಕಾಲದಲ್ಲಿ ನಾವು 10,000 ಜನ ಸೇರಿದ್ವಿ. ಅವತ್ತು ಜನ ಇದ್ದರು, 1,64,000 ಜನ ಇದ್ದರು. ಇವತ್ತು ನಮ್ಮಲ್ಲಿ ಇರೋದೇ ಕೇವಲ ನಾನ್ ಎಕ್ಸಿಕ್ಯೂಟಿವ್ಸ್. ಯಾಕೆಂದರೆ ವೇಜ್ ರಿವಿಷನ್ ಕೇಳ್ತಾ ಇರೋದು ನಾವು ನಾನ್ ಎಕ್ಸಿಕ್ಯೂಟಿವ್ಸ್ಗೆ. ನಾವು ಇರೋದೇ 28,000 ಜನ. ಈ 28,000ದಲ್ಲಿ 10% ನಾವು ಲೋಕಸಭೆಗೆ, ಇದು ಪಾರ್ಲಿಮೆಂಟ್ ಚಲೋ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಸರ್, ಎಷ್ಟೇ ಮನವಿ ಸಲ್ಲಿಸಿದ್ರು, ಪ್ರತಿಭಟನೆ ಮಾಡಿದ್ರು, ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮುಂದಿನ ನಡೆ ಏನು ತೀರ್ಮಾನ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ರಸ್ತೆಗೆ ಇಳಿದು ಹೋರಾಟ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇತ್ತೀಚೆಗಷ್ಟೇ ನೀವು ಜಂತರ್ ಮಂತರಲ್ಲಿ ನೋಡಿದ್ದೀರಿ ಯಾವ ರೀತಿ ಯುವಕರು ಅನ್ಯಾಯ ಆದಾಗ ಸಿಡಿದೆದ್ದು ರಸ್ತೆಗಿಳಿದು ಲಾಠಿ ಏಟು ತಿಂದು ಪ್ರಾಣ ಕಳ್ಕೊಂಡ್ರೂ ಪರವಾಗಿಲ್ಲ ಅನ್ನೋಂಥ ಹೋರಾಟ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ನೌಕರರ ಕ್ಷೇಮಾಭಿವೃದ್ಧಿ ಭಾಳ ಮುಖ್ಯ ಆಗಿರೋದ್ರಿಂದ ಒಂದು ಜವಾಬ್ದಾರಿಯುತ ಸಂಘಟನೆಯಾಗಿ, ಕಾರ್ಮಿಕ ಸಂಘಟನೆಯಾಗಿ ನಾವು ರಸ್ತೆಗಿಳಿದು ಹೋರಾಟ ಮಾಡ್ತಕ್ಕಂಥ ನಿಟ್ಟಿನಲ್ಲೇ ನಿರ್ಧಾರಗಳನ್ನ ತಗೊಂಡಿದ್ದೀವಿ. ಯಾವುದೇ ನಿಟ್ಟಿನಲ್ಲಿ ಕಾಂಪ್ರಮೈಸ್ ಆಗೋದು ಇದೆಲ್ಲ ಇಲ್ಲ. ಹಾಗಾಗಿ ನಾವು ನಮ್ಮ ಹೋರಾಟಗಳಲ್ಲಿ ಯಶಸ್ಸನ್ನು ಪಡೆದಿದ್ದೀವಿ. 2007ರಲ್ಲೂ ಕೂಡ 2 ದಿನ 4 ದಿನ ಸಂಬಳಗಳನ್ನ ಕಳ್ಕೊಂಡು ಹೋರಾಟ ಮಾಡಿದ್ದೀವಿ. ಯಶಸ್ಸು ಸಿಕ್ತು. ಈಗ ಅದೇ ಹಾದಿಯಲ್ಲೇ ಇದ್ದೀವಿ. ಯಶಸ್ಸು ಹೇಗೆ ಸಿಗತ್ತೆ ಅನ್ನೋದು ನಮ್ಮ ಅನುಭವ ಹೇಳಿದೆ. ಹಾಗಾಗಿ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೊಟ್ಟಿದ್ದೀವಿ. ರಾಜ್ಯಸಭಾ ದೇವೇಗೌಡರು ಖುದ್ದು ಬರೆದಿದ್ದರು ಪತ್ರವನ್ನು, ನೀವು ಕೊಡಿ ವೇತನ ಪರಿಷ್ಕರಣೆ ಅಂತ. ಇಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ 28 ಎಬ್ಬಿಗಳನ್ನು ಭೇಟಿ ಮಾಡಿ ನಾವು ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ವಿ. ಆದರೆ ಅದು ಚರ್ಚೆಯಾಗೇ ಉಳಿತು. ಪಾರ್ಲಿಮೆಂಟ್ರಿ ಕಮಿಟಿ ಬಂದು ಹೇಳಿದಂಥ ಸಲಹೆಗಳನ್ನ ಕೂಡ ಇವತ್ತು ತಗೊಳ್ತಕ್ಕಂಥ ಮನಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಇಲ್ಲ. ಯಾಕೆಂದರೆ ಒಂದು ವೇಳೆ BSNL ಏನಾದರೂ ಬೆಳೆದರೆ, ಗ್ರಾಹಕರನ್ನ ಮತ್ತೆ ಆಕರ್ಷಿಸಿದ್ರೆ, ಪ್ರಾರಂಭಿಕ ದಿನಗಳಲ್ಲಿ BSNLನ ಮಾರ್ಕೆಟ್ ಶೇರು 35%. ಇವತ್ತು ನಾವು 7.2% ಇಳಿದಿದ್ದೀವಿ. 5ನೇ ಒಂದು ಭಾಗಕ್ಕೆ ಇಳಿದಿದ್ದೀವಿ. ಯಾಕೆಂದರೆ ಇದು ತಪ್ಪು ನಿರ್ಧಾರಗಳು ಸರ್ಕಾರದ್ದು. ಒಂದೊಮ್ಮೆ 9,000 ಕೋಟಿ ಟೆಂಡರ್ನ ಕರೆದು ಅವತ್ತಾಗಿದ್ದರೆ 2021ನೇ ಇಸ್ವಿಲೇ ನಮ್ಮದು 4G ಬರ್ತಾಯಿತ್ತು. ಆದರೆ ಇವತ್ತು 26 ಮುಗಿದು 27ಕ್ಕೆ ಕಾಲಿಡ್ತಾ ಇದ್ದೀವಿ. ವೇತನ ಪರಿಷ್ಕರಣೆನೂ ಅಷ್ಟೇ. ಏನೇ ನಿರ್ಧಾರ ತೊಗೊಂಡ್ರು ಈ ಡಿಸೆಂಬರ್ ಒಳಗಡೆ ತೊಗೋಬೇಕಾಗತ್ತೆ. ಇಲ್ಲಾಂದರೆ ಏನು ನಾವು ಒಪ್ಪಂದ ಮಾಡಿದ್ದೀವಿ, ಇಟ್ ಲೂಸಸ್ ಇಟ್ಸ್ ವ್ಯಾಲ್ಯೂ. ಹೀಗಾಗಿ ಹೋರಾಟ ಒಂದೇ ನಮ್ಮ ಕಣ್ಮುಂದೆ ಇರೋದು. ನಮಗೆ ಸೂತ್ರ ಕೂಡ ಅದೇನೆ. ಸ್ನೇಹಿತರೆ, ನಾವು BSNL ಎಂಪ್ಲಾಯೀಸ್ ಯೂನಿಯನ್ ಕಡೆಯಿಂದ ಆಗಸ್ಟ್ 7ನೇ ತಾರೀಕಿಗೆ ಅಖಿಲ ಭಾರತ ಮಟ್ಟದ ದೆಹಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಪ್ರಮುಖವಾದಂಥ 3 ಬೇಡಿಕೆಗಳು ಅಂತ ಹೇಳಿದ್ರೆ, 1/1/2017ರಿಂದ ಸೇವೆಯಲ್ಲಿ ಇರ್ತಕ್ಕಂಥ ನೌಕರರಿಗೆ 3ನೇ ವೇತನ ಪರಿಷ್ಕರಣೆ ಆಗಬೇಕು. ಅದೇ ರೀತಿ 1/1/2017ರಿಂದ
ನಿವೃತ್ತಿ ಹೊಂದಿದಂಥ ಸೇವೆಯಲ್ಲಿ ಇದ್ದಂಥ ನೌಕರರಿಗೆ ಪಿಂಚಣಿ ಪರಿಷ್ಕರಣೆ ಆಗಬೇಕು, ಪೆನ್ಷನ್ ರಿವಿಷನ್ ಆಗಬೇಕು. ಮತ್ತು ಲಕ್ಷಾಂತರ ಜನನ್ನ BSNL ಒಳಗಡೆ ಹ್ಯೂಮನ್ ರಿಸೋರ್ಸಸ್ ಇಲ್ಲ ಅಂತ ಹೇಳಿ, ಮ್ಯಾನ್ ಪವರ್ ಇಲ್ಲ ಅಂತ ಹೇಳಿ ಗುತ್ತಿಗೆ ನೌಕರರನ್ನ ಏನು ತಗೊಂಡ್ರು ಅವ್ರನ್ನ ಏಕಾಏಕಿ ತೆಗೆದುಹಾಕ್ತಾ ಇದ್ದಾರೆ. ಆ ರೀತಿ ತೆಗೆದುಹಾಕೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ನಾವು 3 ಪ್ರಮುಖವಾದಂಥ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಆಗಸ್ಟ್ 7ಕ್ಕೆ ದೆಹಲಿಗೆ ಹೋಗ್ತಾ ಇದ್ದೀವಿ. ಸುಮಾರು ನಮ್ಮ ಎಲ್ಲ ರಾಜ್ಯಗಳಿಂದ, ನಾವು ನಮ್ಮ ಪರಿಭಾಷೆಯಲ್ಲಿ ಅದನ್ನು ವಲಯ ಅಂತ ಕರಿತೀವಿ, ಎಲ್ಲ ವಲಯಗಳಿಂದ ಅಥವಾ ಎಲ್ಲ ರಾಜ್ಯಗಳಿಂದ ಒಂದು 10,000 ಜನ ದೆಹಲಿಯಲ್ಲಿ ನಾವು ಅಣಿನೇರಿಯುವಂಥ ಒಂದು ಯೋಚನೆ ಇದೆ ನಮಗೆ. ಈ 1/1/2017ರಿಂದ ಏನು ವೇತನ ಪರಿಷ್ಕರಣೆ ಆಗಬೇಕಾಗಿದೆ, ಈ ಕಳೆದ 8-9 ವರ್ಷಗಳಲ್ಲಿ ನಾವು ಎಲ್ಲ ರೀತಿಯಾದಂಥ ಹೋರಾಟಗಳನ್ನ ಮಾಡಿಬಿಟ್ಟಿದ್ದೀವಿ. ದುರಂತ ಏನು ಅಂತ ಹೇಳಿದ್ರೆ 1/1/2027ಕ್ಕೆ ನಮಗೆ 4ನೇ ವೇತನ ಪರಿಷ್ಕರಣೆ ಜಾರಿ ಆಗಬೇಕು. ಇನ್ನು ಅದಕ್ಕೆ ನಾವು ಹೋರಾಟ ಶುರು ಮಾಡಬೇಕು. ಹೀಗಾಗಿ 1/1/2017ರಿಂದ ಏನು ವೇತನ ಪರಿಷ್ಕರಣೆ ಆಗಬೇಕಾಗಿದೆ, ಅದಕ್ಕೆ ಈ ಡಿಸೆಂಬರ್ ತಿಂಗಳು ಒಳಗಡೆ ನಾವು ಕೇಂದ್ರ ಸರ್ಕಾರದಿಂದ ಆದೇಶ ಆಗೋ ಹಾಗೆ ನಾವು ನೋಡ್ಕೊಳ್ದೆ ಹೋದರೆ ಈ 8-9 ವರ್ಷ ಲಕ್ಷಾಂತರ ಜನ ಮಾಡಿದಂಥ ಹೋರಾಟಗಳೆಲ್ಲ ನೀರಿನಲ್ಲಿ ಮಾಡಿದಂಥ ಹೋಮ ಆಗುತ್ತೆ. ಇಟ್ ಈಸ್ ಗೋಯಿಂಗ್ ಟು ಬಿ ಎ ವೇಸ್ಟ್. ಮತ್ತು ನಾಯಕರುಗಳು ಮುಷ್ಕರಕ್ಕೆ ಕರೆ ಕೊಡ್ತಾನೆ ಇರ್ತೀವಿ. ಒಬ್ಬ ಸಾಮಾನ್ಯ ನೌಕರನಿಗೆ 2 ಸಾರಿ ಮುಷ್ಕರ ಮಾಡೋದು ಮತ್ತು ಮುಷ್ಕರ ಮಾಡಿದ ಮೇಲೆ ಅದಕ್ಕೆ ಪ್ರತಿಫಲ ಏನು, ಸರ್ಕಾರ ಏನು ಪ್ರತಿಕ್ರಿಯೆ ನೀಡ್ತು ನಮ್ಮ ಮುಷ್ಕರಕ್ಕೆ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಹಿ ವಿಲ್ ಬಿ ಗೆಟಿಂಗ್ ಫ್ರಸ್ಟ್ರೇಟೆಡ್. ಅದನ್ನು ಸಹಿತ ನಾವು ಯೋಚನೆಯಲ್ಲಿ ಇಟ್ಕೊಂಡು ಬಹಳ ತೀವ್ರ ಮಟ್ಟದ ಹೋರಾಟವನ್ನು ಮಾಡಬೇಕಾಗಿದೆ. ಇನ್ನೊಂದೇನು ಅಂದರೆ, ಈಗ ಅಕ್ಟೋಬರ್ 8ಕ್ಕೆ BSNL ಮ್ಯಾನೇಜ್ಮೆಂಟು ನಮ್ಮ ನಾವು BSNL ಎಂಪ್ಲಾಯೀಸ್ ಯೂನಿಯನ್ ರೆಕಗ್ನೈಸ್ಡ್ ಯೂನಿಯನ್. ನಮ್ಮಲ್ಲಿ ಕಾನೂನು ಏನಿದೆ ಅಂತಂದರೆ, ರೆಕಗ್ನೈಸ್ಡ್ ಯೂನಿಯನ್ ಮಾತ್ರ ವೇಜ್ ನೆಗೋಷಿಯೇಷನ್ ಟೇಬಲ್ ಮುಂದೆ ಕೂತ್ಕೊಂಡು ಮಾತನಾಡಲಿಕ್ಕೆ ಸಾಧ್ಯ. ನಮ್ಮಲ್ಲಿ 9-10 ಯೂನಿಯನ್ಗಳಿದೆ, ಅವ್ರುಗಳಿಗೆಲ್ಲ ಆ ಅಧಿಕಾರ ಇರೋದಿಲ್ಲ. ನಮಗೆ BSNL ಎಂಪ್ಲಾಯೀಸ್ ಯೂನಿಯನ್ ಮತ್ತು ನಮ್ಮ ನಂತರ ಇನ್ನೊಂದು ಯೂನಿಯನ್ ಏನಿದೆ NFT ಅಂತ ಹೇಳಿ, ನಮ್ಮಿಬ್ಬರಿಗೆ ಮಾತ್ರ ನೆಗೋಷಿಯೇಟ್ ಟೇಬಲ್ನಲ್ಲಿ ಕೂತ್ಕೊಳ್ಳುವಂಥ ಒಂದು ಅಧಿಕಾರ ಇದೆ. ನಾವು 2ನೇ ವೇತನ ಪರಿಷ್ಕರಣೆಯಲ್ಲಿ ಪಡ್ಕೊಂಡಂಥ ವೇತನ ಪೇ ಸ್ಕೇಲ್ಸ್ಗಿಂತ ಒಂದು ಜಾಸ್ತಿ ಮಟ್ಟದ ಪೇ ಸ್ಕೇಲ್ಸ್ನ ರೆಕಮೆಂಡ್ ಮಾಡಿ ಅದನ್ನು BSNL ಮ್ಯಾನೇಜ್ಮೆಂಟ್ ಒಪ್ಕೊಂಡಿದೆ. ಕೇಂದ್ರ ಸರ್ಕಾರ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ನವರು, ನೀವು ಇದನ್ನು ಅಪ್ರೂವ್ ಮಾಡಿ ನಮಗೆ ಕಳಿಸ್ಕೊಟ್ಟಿದ್ದೀರಲ್ಲ, ಇದಕ್ಕೆ ನಿಮ್ಮ ಹತ್ರ ಹಣಕಾಸು ಇದೆಯಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌದು, ಹೆಚ್ಚಿಗೆ ಏನು ಖರ್ಚು ಬರುತ್ತೆ ಅದನ್ನು ನಿಭಾಯಿಸೋದಕ್ಕೆ BSNLಗೆ ಆರ್ಥಿಕವಾಗಿ ಸಾಮರ್ಥ್ಯ ಇದೆ ಅನ್ನುವಂಥ ಮಾತನ್ನು ಸಹಿತ ಅವರು ಹೇಳಿದ್ದಾರೆ. ಈಗ DOTಯಿಂದ ಅದು ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು. ಸೊ ನಮ್ಮ ಹೋರಾಟ ಈ BSNL ಅಧಿಕಾರಿ ವರ್ಗ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾವು ಈಗ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಕ್ಯಾಬಿನೆಟ್ನಲ್ಲಿ ನಮ್ಮ ಪ್ರಪೋಸಲ್ಲು ಇಡಬೇಕಾಗತ್ತೆ. ಫೈನಾನ್ಸ್ ಮಿನಿಸ್ಟರು ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಅದನ್ನು ಅಪ್ರೂವ್ ಮಾಡಬೇಕಾಗತ್ತೆ. ಅಲ್ಟಿಮೇಟ್ಲಿ ಕ್ಯಾಬಿನೆಟ್ ಅಪ್ರೂವ್ ಆಗಿ ಆರ್ಡರ್ಸ್ ರಿಲೀಸ್ ಆದರೆ ನಮಗೆ 3ನೇ ವೇತನ ಪರಿಷ್ಕರಣೆ ಆಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಷ್ಟೊತ್ತಿಗೆ ಡಿಸೆಂಬರ್ ಒಳಗಡೆ ಇದೆಲ್ಲ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಜನವರಿಯಿಂದ 3ನೇ ವೇತನ ಪರಿಷ್ಕರಣೆ ಮತ್ತು 4ನೇ ವೇತನ ಪರಿಷ್ಕರಣೆ ಎರಡಕ್ಕೂ ನಾವು ಹೋರಾಟ ಮಾಡಬೇಕಾಗುತ್ತೆ. ಮತ್ತು ಈಗಾಗಲೇ ನಮ್ಮ ಸುದರ್ಶನ್ ಅವ್ರು ಹೇಳಿದಾಗೆ ಅಫೋರ್ಡಬಿಲಿಟಿ ಕ್ಲಾಸ್ ಅಂತ ಹೇಳಿದ್ರು. BSNLಗೆ ಅಫೋರ್ಡಬಿಲಿಟಿ ಕ್ಲಾಸ್ ಅನ್ವಯ ಆಗೋದಿಲ್ಲ. ಅದನ್ನು ನಾವು ಕಾನೂನಿನ ಪತ್ರಗಳನ್ನು ತೋರಿಸಿ ನಾವು ಪ್ರೂವ್ ಮಾಡಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ಗಳಿಗೆಲ್ಲ ಲ್ಯಾಂಡ್ಲೈನ್ ಫೋನ್ ಕನೆಕ್ಷನ್ ಕೊಡಬೇಕು ಅಂತ ಅನ್ನುವಂಥದ್ದು ನಿರ್ಬಂಧ ಮತ್ತು ಬದ್ಧತೆ ಇರೋದು ಕೇವಲ BSNLಗೆ ಮಾತ್ರ. ಅದು ಜವಾಬ್ದಾರಿ ಕೂಡ, ಸಾಮಾಜಿಕ ಜವಾಬ್ದಾರಿ ನಮ್ಮದು. ಏರ್ಟೆಲ್ಗೆ ಆಗಲಿ, ವೊಡಾಫೋನ್ಗೆ ಆಗಲಿ, ಮತ್ತು ರಿಲಯನ್ಸ್ಗೆ ಆಗಲಿ ಆ ಸಾಮಾಜಿಕ ಜವಾಬ್ದಾರಿ ಇಲ್ಲ. ನಮಗೆ ಸಾಮಾಜಿಕ ಜವಾಬ್ದಾರಿ ಇದೆ. ಮಳೆ ಬಂದರೆ, ಪ್ರವಾಹ ಆದರೆ, ಭೂಮಿ ಕುಸಿದ್ರೆ, ಗುಡ್ಡ ಕುಸಿದ್ರೆ, ಇನ್ನೇನೋ ಆದರೆ BSNL ಮುಂದೆ ಇರುತ್ತೆ. ಯಾಕೆಂತಂದರೆ ನಾವು ಸರ್ಕಾರಿ ಸ್ವಾಮ್ಯದ ಒಂದು ಕಂಪನಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸರ್ಕಾರ ನಾವು ಹೇಳಿದಂಥ ಪ್ರಾಜೆಕ್ಟ್ಗಳನ್ನು BSNL ಸಂಸ್ಥೆ ಮಾಡ್ತಾ ಇದೆ. ಹೀಗಾಗಿ ಇವರಿಗೆ ನಷ್ಟ ಆಗೋದು ಸಹಜ ಅನ್ನುವಂಥ ಒಂದು ಸಾಮಾನ್ಯ ಜ್ಞಾನ ಇದೆ. ಯಾವುದೋ ಪಬ್ಲಿಕ್ ಸೆಕ್ಟರ್ಗೆ ಇರ್ತಕ್ಕಂಥ ಕಾನೂನನ್ನು ನಮ್ಮ ಮೇಲೂ ಹೇರ್ತಾ ಇದ್ದಾರೆ. ಅದು ನಮಗೆ ಅನ್ವಯ ಆಗೋದಿಲ್ಲ. ಎರಡನೇದು, ನಾವು ಇವತ್ತು BSNLನಲ್ಲಿ ಇದ್ರೂ ನಾವು ಕೇಂದ್ರ ಸರ್ಕಾರಿ ನೌಕರರು. ನಮಗೆ ಇದೊಂದೇ ಸಾರ್ವಜನಿಕ ಉದ್ದಿಮೆಯಲ್ಲಿ ಪೆನ್ಷನ್ ಬರುತ್ತೆ, ಪ್ರಾವಿಡೆಂಟ್ ಫಂಡ್ ಇದೆ,
ಲೀವ್ ಅಕೌಂಟ್ ಇದೆ, ಎಲ್ಲವೂ ಒಬ್ಬ ಕೇಂದ್ರ ಸರ್ಕಾರಿ ನೌಕರನಿಗೆ ಏನೇನು ಸವಲತ್ತುಗಳಿದೆ, ಸುವಿಧಾಗಳಿದೆ, ಅದೆಲ್ಲವೂ BSNL ನೌಕರನಿಗೂ ಇದೆ. ವೆದರ್ ಹಿ ಈಸ್ ಎಕ್ಸಿಕ್ಯೂಟಿವ್ ಆರ್ ನಾನ್ ಎಕ್ಸಿಕ್ಯೂಟಿವ್, ಇರೆಸ್ಪೆಕ್ಟಿವ್ ಆಫ್. ಒಂದು ಹೆಜ್ಜೆ ಮುಂದೆ ಹೋಗಿ BSNL ಎಂಪ್ಲಾಯೀಸ್ ಕಾಂಟ್ರಾಕ್ಟ್ ನೌಕರರಿಗೆ ಸಹಿತ ಪ್ರಾವಿಡೆಂಟ್ ಫಂಡನ್ನು ಇಂಟ್ರೊಡ್ಯೂಸ್ ಮಾಡಿತ್ತು. ಕಾಂಟ್ರಾಕ್ಟ್ ನೌಕರನಿಗೆ ಸಹಿತ ಮೆಡಿಕಲ್ ಫೆಸಿಲಿಟಿನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇವತ್ತು ಅದೆಲ್ಲ ಕಿತ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ಈ ಅಫೋರ್ಡಬಿಲಿಟಿ ಕ್ಲಾಸ್ ಅನ್ನುವಂಥದ್ದು ನಮಗೆ ಅನ್ವಯ ಆಗೋದಿಲ್ಲ. ಇದನ್ನು ನಾವು ಸಾಕಷ್ಟು ಬಾರಿ BSNL ಮ್ಯಾನೇಜ್ಮೆಂಟ್ ಜೊತೆಗೆ ಮತ್ತು ನಮಗೆ ಕೇಂದ್ರ ಸರ್ಕಾರ ಅಂತ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್, DOT ಅಂತ ನಾವೇನು ಕರಿತೀವಿ, ಅವ್ರಿಗೆ ನಾವು ಪ್ರೂವ್ ಮಾಡಿದ್ವಿ. ಎರಡನೇ ವಿಷಯ ಪೆನ್ಷನ್ ಸಹಿತ 1/1/2017 ನಮಗೆ ಬರಬೇಕಾಗಿದೆ. ಕಾನೂನು ಏನಿದೆ, ಕೇಂದ್ರ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಆಗಿ 7ನೇ ವೇತನ ಆಯೋಗದ ಸಂಬಳವನ್ನು ಕೊಟ್ಟರೆ 7ನೇ ವೇತನ ಆಯೋಗದ ಪ್ರಕಾರ ಪೆನ್ಷನರ್ಸ್ಗೆ ಪೆನ್ಷನ್ ರಿವಿಷನ್ ಆಗುತ್ತೆ. ನಮಗೇನು ಹೇಳ್ತಾ ಇದ್ದಾರೆ, ಇಲ್ಲ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ನೌಕರನಿಗೆ ವೇಜ್ ರಿವಿಷನ್ನು ನಿಮ್ಮದು ಸಪ್ರೇಟ್ ಅಲ್ಲ, ಅವ್ರಿಗಾದರೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು. ದೇರ್ ಈಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ದಟ್ ಪೆನ್ಷನ್ ರಿವಿಷನ್ ಶುಡ್ ಬಿ ಡನ್ ಓನ್ಲಿ ಅಟ್ ಪಾರ್ ವಿತ್ ದಿ ವೇಜ್ ರಿವಿಷನ್. ಇದನ್ನು ಸಹಿತ ನಾವು ನಮ್ಮ ಹತ್ರ ಇರ್ತಕ್ಕಂಥ ರೂಲ್ಸು ರೆಗ್ಯುಲೇಷನ್ಸ್ನೆಲ್ಲ ತೋರಿಸಿ ನಾವು ಪ್ರೂವ್ ಮಾಡಿದ್ದೀವಿ, ನಾವು ಒಪ್ಕೊಂಡಿದ್ದೀವಿ. ಪೆನ್ಷನ್ಗೆ ಇವತ್ತು ಪ್ರಾಬ್ಲಮ್ ಇರೋದು 5% ಕೊಡಬೇಕಾ 15% ಕೊಡಬೇಕಾ ಅಂತ ಹೇಳಿ, ಅಷ್ಟೇನೇ. ಅದು ಸಹಿತ ಡಿಸೆಂಬರ್ಗೆ ಎಕ್ಸ್ಪೈರಿ ಆಗುತ್ತೆ. ಸೊ ಜನವರಿ 2027 ಬಂದುಬಿಟ್ರೆ ಒಂದು ಕಡೆ ವೇಜ್ ರಿವಿಷನ್ನು ಮತ್ತು ಇನ್ನೊಂದು ಕಡೆ ಪೆನ್ಷನ್ ರಿವಿಷನ್ ಎರಡಕ್ಕೂ ನಿವೃತ್ತ ನೌಕರರು ಹಾಗೂ ಸೇವೆಯಲ್ಲಿ ಇರ್ತಕ್ಕಂಥ ನೌಕರರು, ಅಧಿಕಾರಿ ವರ್ಗ ಆಗಲಿ ಅಧಿಕಾರೇತರ ವರ್ಗ ಆಗಲಿ, ನಾವಿಬ್ಬರೂ ಮತ್ತೆ ಹೋರಾಟಗಳನ್ನ ಪ್ರಾರಂಭ ಮಾಡಬೇಕಾಗಿದೆ. ಈ ಹಿಂದಿನ ಇವುಗಳನ್ನವೇ ಇಟ್ಕೊಂಡು 3ನೇ ವೇತನ ಪರಿಷ್ಕರಣೆ ಮತ್ತು ಪಿಂಚಣಿ ಪರಿಷ್ಕರಣೆಯನ್ನು ಸಹಿತ ಇಟ್ಕೊಂಡು. ಇನ್ನೊಂದು VRSನಲ್ಲಿ ಸುಮಾರು 80,000 ಜನ ಹೋದರು. ಅದಕ್ಕೂ ಮುಂಚೆ ರಿಟೈರ್ಮೆಂಟು, ಡೆತ್ತು ಈ ಥರ ಎಲ್ಲ ಏನು ಆಗ್ತಾಯಿತ್ತು. ಮತ್ತು ಕಾಲಕ್ಕೆ ಸರಿಯಾಗಿ ನೇಮಕಾತಿ ಏನು ಆಗ್ತಾ ಇರಲಿಲ್ಲ. ಆ ಎಲ್ಲ ಖಾಲಿ ಹುದ್ದೆಗಳಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಕಾಂಟ್ರಾಕ್ಟ್ ನೌಕರರು ಬೇಕೇ ಇತ್ತು. BSNL ಎಂಪ್ಲಾಯೀಸ್ ಯೂನಿಯನ್ನು ಕಾಂಟ್ರಾಕ್ಟ್ ನೌಕರರು ಬೇಕು ಅನ್ನುವಂಥದ್ದನ್ನು ಎನ್ಕರೇಜ್ ಮಾಡೋದಿಲ್ಲ. ವಿ ಆರ್ ಎಗೇನಿಸ್ಟ್ ಇಟ್. ಆದರೆ ಕೆಲಸ ನಡಿಬೇಕು ಅಂತ ಹೇಳಿದ್ರೆ, ಕೇಬಲ್ ಹಾಕಬೇಕು ಅಂತ ಹೇಳಿದ್ರೆ, ಟವರ್ ಎರೆಕ್ಷನ್ ಆಗಬೇಕು ಅಂತ ಹೇಳಿದ್ರೆ ನಮಗೆ ನೌಕರರು ಬೇಕೇ ಬೇಕು. ರೆಗ್ಯುಲರ್ ಎಂಪ್ಲಾಯೀಸ್ ಕಡಿಮೆ ಇದ್ದಾಗ ನಮಗೆ ಕಾಂಟ್ರಾಕ್ಟ್ ವರ್ಕರ್ಸ್ ಅವಶ್ಯಕತೆ ತುಂಬ ಇತ್ತು. ನಾವು ತಗೊಂಡ್ವಿ ಹೆಚ್ಚಿನ ಪ್ರಮಾಣದಲ್ಲಿ. ಇವತ್ತು ಅವ್ರನ್ನೆಲ್ಲ ತೆಗೆದುಹಾಕಿ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. BSNL ಸಂಸ್ಥೆಗೆ ಸೌಜನ್ಯ ಇಲ್ಲ, ಬಹಳ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ. ಇವ್ರನ್ನ ಪ್ರೈವೇಟೈಸ್ ಮಾಡೋದೇ ಒಳ್ಳೆಯದು ಅನ್ನುವಂಥದ್ದು ಒಬ್ಬ ಗ್ರಾಹಕ ನಮ್ಮ ಕಸ್ಟಮರ್ ಸರ್ವಿಸ್ ಸೆಂಟ್ರಿಗೆ ಹೋದರೆ ಅವನು ಅನುಭವಿಸ್ತಾನೆ. ಕಾರಣ ಏನು ಅಂದರೆ, ಅಲ್ಲಿರೋರು ಯಾರು ನಮ್ಮವರಲ್ಲ, ರೆಗ್ಯುಲರ್ ಎಂಪ್ಲಾಯೀಸ್ ಅಲ್ಲ. ಅದನ್ನು ಗುತ್ತಿಗೆ ಕೊಟ್ಬಿಟ್ಟಿದ್ದೀವಿ. ಅವನಿಗೇನು ದಿನಕ್ಕೆ 5,000 ವ್ಯಾಪಾರ ಆದರೆ ಸಾಕು. ಆಧಾರ್ ಕಾರ್ಡ್ಗೆ ನಾವು ಹೇಳಿರುವಂಥ ರೇಟ್ ತೊಗೊಳ್ತಾ ಇದ್ದಾರೆ. ಸಾವಿರಾರು ಗಟ್ಟಲೆ ರೇಟ್ ಕೊಟ್ಟು ನಮ್ಮ ಜನಸಾಮಾನ್ಯರು ಆಧಾರ್ ಕಾರ್ಡನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಸಿಮ್ಗೆ ಚಾರ್ಜೇ ಇಲ್ಲ, ಫ್ರೀ, ಅದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಅವ್ರು ಹೇಳಿದ್ದೇ ಆಟ ಆಗಿದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗಿರೋರು ಯಾರು? BSNL ಮ್ಯಾನೇಜ್ಮೆಂಟ್. ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇವರಿಬ್ಬರದು ಹ್ಯಾಂಡ್ ಇನ್ ಗ್ಲೌಸ್ ಆ್ಯಟಿಟ್ಯೂಡ್ ಇದೆ. ಇವುಗಳನ್ನೆಲ್ಲ ನಾವು ವಿರೋಧ ಮಾಡಿ ಗುತ್ತಿಗೆ ನೌಕರರನ್ನು ತೆಗೆದು ಹಾಕಬೇಡಿ, ನೇರ ನೇಮಕಾತಿ ಮಾಡಿ. ನೇರ ನೇಮಕಾತಿ ನಿಮಗೆ ನಿಜವಾಗ್ಲೂ ಇವತ್ತು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಗುತ್ತಿಗೆ ನೌಕರರನ್ನು ತಗೊಳ್ಳಿ ಟು ದಟ್ ಎಕ್ಸ್ಟೆಂಟ್ ಅನ್ನುವಂಥದ್ದು ನೀತಿ ನಮ್ಮದಾಗಿದೆ. ಇದನ್ನು ಈ 3 ಡಿಮ್ಯಾಂಡ್ ಇಟ್ಕೊಂಡು ನಾವು ದೆಹಲಿ ಚಲೋ ಮಾಡ್ತಾ ಇದ್ದೀವಿ. ಈ ಕಳೆದ 8 ವರ್ಷಗಳಲ್ಲಿ 4-5 ದೆಹಲಿ ಚಲೋ ಮಾಡ್ತಾ ಇದ್ದೀವಿ. ಈ ಸರಿ ನಾವು ಸರ್ಕಾರದ ವಿರುದ್ಧ ದಿಲ್ಲಿ ಚಲೋ ಮಾಡ್ತಾ ಇದ್ದೀವಿ. ಮತ್ತು ಪಾರ್ಲಿಮೆಂಟು 13ನೇ ತಾರೀಕು ಒಳಗಡೆ ಕ್ಲೋಸ್ ಆಗೋದ್ರಿಂದ 13ನೇ ತಾರೀಕಿಗೆ ಅಷ್ಟೊಳಗಡೆ ನಾವು ನಮ್ಮ ಪ್ರೆಷರ್ನ ಗೌರ್ಮೆಂಟ್ ಮೇಲೆ ತರಬೇಕಾಗಿದೆ, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಬೇಕಾಗಿದೆ. ಹೀಗಾಗಿ ನಾವು ಈ ಒಂದು ದೆಹಲಿ ಚಲೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ಒಂದು ದೊಡ್ಡ ಟ್ವಿಟರ್ ಕ್ಯಾಂಪೇನ್ ಮಾಡಿದ್ದೀವಿ ಆಲ್ ಓವರ್ ಇಂಡಿಯಾ. ಇವತ್ತು ಪ್ರೊಟೆಸ್ಟ್ ಡೇ ಮಾಡ್ತಾ ಇದ್ದೀವಿ. ಆಗಸ್ಟ್ 7ಕ್ಕೆ ನಾವು ದೆಹಲಿಯಲ್ಲಿ ಇರ್ತೀವಿ. ಇದು ನಿಮ್ಮ ಗಮನಕ್ಕೆ. ಓಕೆ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಇರ್ಫಾನ್ ಪಾಷಾ ಅಂತ. ನಾನು BSNL ಎಂಪ್ಲಾಯೀಸ್ ಯೂನಿಯನ್ನ ಅಖಿಲ ಭಾರತ ಮಟ್ಟದ ಖಜಾಂಚಿಯಾಗಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ BSNL ಬಗ್ಗೆ ಎಲ್ಲ ಕಡೆ ಈಗ ಒಂಥರ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಎಂಪ್ಲಾಯೀಸ್ ಕಾರಣ. ಯಾಕಂದ್ರೆ ನಿಮಗೆಲ್ಲ ಗೊತ್ತು, ನಾವು BSNLಗೆ 2000 ಅಕ್ಟೋಬರಲ್ಲಿ ನಾವು BSNLಗೆ ಬಂದಾಗ ನಾವು ಬೇಡ BSNL ಬರೋಲ್ಲ, ನಾವು ಟೆಲಿಕಾಮಲ್ಲೇ ಇರ್ತೀವಿ ಅಂತ ಹೋರಾಟ ಮಾಡಿದ್ವಿ.
ಆದರೆ ಬಲವಂತವಾಗಿ ನಾವು BSNL ಬಂದಮೇಲೆ ನಾವು ಆಗಲೂ ನಾವು ಸುಮಾರು 10,000 ಕೋಟಿ ನಾವು ಪ್ರಾಫಿಟ್ ದುಡಿದಿದ್ವಿ. ದುಡಿದ ಮೇಲೆ ಈ ಸರ್ಕಾರದ ವಿರೋಧ ನೀತಿಗಳು ಮತ್ತು ಸರ್ಕಾರದ ಈ ಕಾರ್ಪೊರೇಟ್ ಪರ ಇದು ಏನು ಡಿಸಿಷನ್ ತೊಗೊಂಡಿದ್ದಾರೆ ಅದರಲ್ಲಿ ಈ BSNL ಇವತ್ತು ಲಾಸ್ ಅಂತ ಬರ್ತಾರೆ. ಈಗಾಗಲೇ ಕಾಮ್ರೇಡ್ ಸುದರ್ಶನ್ ಅವರು ಗುಂಡಣ್ಣವರು ಮಾತಾಡಿದ್ದಾರೆ. ನಮ್ಮ ಶೇರ್ ಏನು 30% ಇತ್ತು, ಇವತ್ತು 7%ಗೆ ನಮ್ಮ ಶೇರ್ಸ್ ಬಂದಿದೆ ಮಾರ್ಕೆಟ್ ಶೇರ್. ಹಾಗಾಗಿ ಈಗ ಇನ್ನೊಂದು ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಈ ಸರ್ಕಾರ ನೋಡಿ, ವೋಡಾಫೋನ್ ಐಡಿಯಾ ಯಾವ ಕಂಪ್ನಿ? ಬ್ರಿಟಿಷ್ ಕಂಪ್ನಿ. ಇವತ್ತು ವೋಡಾಫೋನ್ ಐಡಿಯಾ ಒಂದು ಕಾಲದಲ್ಲಿ ಸುಮಾರು ಒಂದು 5-6 ವರ್ಷ ಹಿಂದೆ ನಮಗೆ ಒಂದು ಸರಿಸುಮಾರು 1 ಲಕ್ಷ ಕೋಟಿ BOT ಚಾರ್ಜಸ್ ಕಟ್ಟಬೇಕಾಗಿತ್ತು ಗೌರ್ಮೆಂಟ್ ಆಫ್ ಇಂಡಿಯಾಗೆ. ಆವಾಗ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬಂತು, ನೀವು ಇದು ಕಟ್ಟಬೇಕಾಗಿರೋ ಸರ್ಕಾರಕ್ಕೆ ಏನಿದೆ ಫೀಸ್ ಕಟ್ಟಬೇಕು, ತಕ್ಷಣ ನೀವು 3 ಕಂತಲ್ಲಿ ಕಟ್ಟಿ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟು. ಆದರೆ ಸುಪ್ರೀಂ ಕೋರ್ಟ್ ಆರ್ಡರ್ ವಿರೋಧವಾಗಿ ಸರ್ಕಾರ ಏನು ಮಾಡ್ತು ಅವ್ರಿಗೆ, ಇಲ್ಲ ನೀವು ಪ್ರಿನ್ಸಿಪಲ್ ಹಾಗೇ ಇರಲಿ, ನೀವು ಕಟ್ಟಬೇಕಾಗಿರೋ ಬರೀ ಇಂಟ್ರೆಸ್ಟ್ ಮಾತ್ರ 3 ಕಂತಲ್ಲಿ ಕಟ್ಟಿ ಅಂತ ಹೇಳಿ, ಅದು ಈ ಸುಪ್ರೀಂ ಕೋರ್ಟ್ ಏನು ಕಾಂಪೌಂಡ್ ಇಂಟ್ರೆಸ್ಟ್ ಹಾಕಿದ್ರು ಅದನ್ನು ಸಿಂಪಲ್ ಇಂಟ್ರೆಸ್ಟ್ ಅಂತ ಮಾಡಿದ್ರು. ಇವತ್ತು ನಮ್ಮ ಸರ್ಕಾರದ ಷೇರು ಸುಮಾರು 51,655 ಕೋಟಿಗೆ ಇವರು 49% ಶೇರು ಇವತ್ತು ಭಾರತ ಸರ್ಕಾರದ. ನೋಡಿ, ನಮಗೆ ಒಂದು ಕಡೆ ವೇತನ 3rd ವೈಸ್ ರಿವಿಷನ್ ಕೊಡೋಕ್ಕೆ ಹಣ ಇಲ್ಲ ಅಂತಾರೆ, ಆದರೆ ಅದೇ ಒಂದು ಪ್ರೈವೇಟ್ ಬ್ರಿಟಿಷ್ ಕಂಪ್ನಿನ 51,000 ಕೊಟ್ಬಿಟ್ಟು 49% ಶೇರು ಇವತ್ತು ಸರ್ಕಾರದಾಗಿದೆ. ಇನ್ನೂ ಸುಮಾರು 1 ಲಕ್ಷ ಕೋಟಿ ಇವರು ದುಡ್ಡು ಕಟ್ಟಬೇಕು. ಆ 1 ಲಕ್ಷ ಕೋಟಿ ಮತ್ತೇನಾದರೂ ಮನ್ನಾ ಮಾಡಿದ್ರೆ 100% ಶೇರ್ಸು ಕಂಪನಿ ಬಂದ್ಬಿಟ್ಟು ಭಾರತ ಸರ್ಕಾರದಾಗುತ್ತೆ. ಈಗ 49% ಯಾಕೆ ನಿಲ್ಲಿಸಿದ್ದಾರೆ ಅಂದರೆ 51% ನಿಮಗೆಲ್ಲ ಗೊತ್ತು, 51% ಶೇರ್ ಆದರೆ ಮ್ಯಾನೇಜ್ಮೆಂಟು ಅವರೇ ತಗೋಬೇಕು. ಮೋರ್ ದೆನ್ 50% ಯಾರು ತಗೋತಾರೋ ಅವ್ರು ಹಾಗಾಗಿ ಈ ಸರ್ಕಾರ 49%ಗೆ ನಿಲ್ಲಿಸಿ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ, ಯಾರು ಬ್ರಿಟಿಷ್ ಅವ್ರ ಕಂಪ್ನಿ. ಹಾಗಾಗಿ ನಮ್ಮ ಹೋರಾಟ ನಾವು ಸುಮಾರು 2000ರಿಂದ ನಾವು ಸತತವಾಗಿ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡಿ ಬರೀತಾ ಇರೋದು. ಮೊನ್ನೆ ನಮಗೆ ಇಂಡಸ್ಟ್ರಿಯಲ್ DA ನಮಗೆ 4 ತಿಂಗಳು ತಡೆದು, ಜನವರಿಯಲ್ಲಿ ಬರಬೇಕಾಗಿರೋ ನಮ್ಮ DA ಕೊಡಲಿಲ್ಲ. DAಗೆ ನಾವು ಸರಿಸುಮಾರು 4 ತಿಂಗಳು ಹೋರಾಟ ಮಾಡಿ ನಮ್ಮ DAನ ನಾವು ಪಡೆದಿದ್ವಿ. ಹಾಗಾಗಿ ಈ ಸರ್ಕಾರ ನಮ್ಮ PSU ವಿರೋಧಿ ಸರ್ಕಾರ ಮತ್ತು ಕಾರ್ಪೊರೇಟ್ ಪರ ಸರ್ಕಾರ. ಹಾಗಾಗಿ ಈ ನಮ್ಮ 7ನೇ ತಾರೀಕು ಆಗಸ್ಟು ನಾವು ಏನು ಪಾರ್ಲಿಮೆಂಟ್ ಚಲೋ ಅಂತ ಅಂದ್ಕೊಂಡಿದ್ವಿ, ನಾವೆಲ್ಲ ಸರಿಸುಮಾರು 3,000 ಜನ ನಾವು ಅಲ್ಲಿ ಸೇರ್ತಾ ಇದ್ವಿ. ಇದರಲ್ಲಿ ರಿಟೈರ್ಡ್ ಎಂಪ್ಲಾಯ್ಸ್ ಇದ್ದಾರೆ, ಸರ್ವಿಂಗ್ ಎಂಪ್ಲಾಯ್ಸ್ ಇದ್ದಾರೆ. ನಾವು ಕರ್ನಾಟಕದಿಂದ ಸರಿಸುಮಾರು 50-60 ಜನ, ಎಲ್ಲ ಜಿಲ್ಲೆಯಿಂದ ಸೇರಿ 50-60 ಜನ ಹೋಗ್ತಾ ಇದ್ವಿ. ಇದ್ರ ಮುಂದೆ ನೋಡೋಣ, ಇದೊಂದು ಹೋರಾಟ. ಇದಾದಮೇಲೆ ನಮ್ಮ CHU ಡೆಲ್ಲಿ ಏನು ಕರೆ ಕೊಡ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಎಲ್ರಿಗೂ ಧನ್ಯವಾದ, ನಮಸ್ಕಾರ. ಓಕೆ ಸರ್. ಓಕೆ ಸರ್. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತ ಹೇಳಿ BSNL ವಲಯ ಕಚೇರಿಯ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ BSNL ಯೂನಿಯನ್ಗೆ. ಬಹಳ ಮುಖ್ಯವಾಗಿ ನಾನೊಂದು ವಿಷಯವನ್ನು ಇವತ್ತು ನಮ್ಮ ಗ್ರಾಹಕರು ಮತ್ತು ನಮ್ಮ ಜನತೆಯ ಗಮನಕ್ಕೆ ನಾನು ತರಬೇಕಂತ ಇಷ್ಟಪಡ್ತೀನಿ. ನಮ್ಮ ಗ್ರಾಹಕರು ಮತ್ತು ಏನು ಜನತೆ, BSNL ನೌಕರರು ಬಹಳ ಸೋಮಾರಿಗಳು, ಸೇವೆಯನ್ನು ಅವರು ಕೊಡ್ತಾ ಇಲ್ಲ, ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಅದಕ್ಕಾಗಿಯೇ BSNL ಭಾಳ ಹಿಂದುಳಿದಿದೆ. ಈಗಾಗಲೇ ಖಾಸಗಿ ಕಂಪನಿಯವರು 5G ತನಕ ಬಂದಿದ್ದಾರೆ, ಇನ್ನೂ ಇವರು 4G ತನಕವೂ ಬಂದಿಲ್ಲ ಅನ್ನೋ ಮಾತುಗಳನ್ನು ನಾವೆಲ್ಲ ಕಡೆ ಸರ್ವೇ ಸಾಮಾನ್ಯವಾಗಿ ಕೇಳಿರ್ತೀವಿ. ಆದರೆ ಭಾಳ ಮುಖ್ಯವಾಗಿ ಜನತೆ ಗಮನಕ್ಕೆ, ಗ್ರಾಹಕರ ಗಮನಕ್ಕೆ ನಾನು ತರಬೇಕು ಅಂತ ಇಷ್ಟಪಡ್ತೀನಿ. ಇದರ ಹಿನ್ನೆಲೆ ಇಷ್ಟೇನೆ, ಯಾವುದೇ ಒಂದು ಸರ್ವಿಸ್ ಕೊಡಬೇಕಾದ್ರೆ ರೆಡಿಯಾಗಿರೋ ಎಕ್ವಿಪ್ಮೆಂಟ್ ಆದರೆ ಇನ್ಸ್ಟಾಲ್ ಮಾಡೋದು ಬೇಗ, ಸೇವೆ ಕೊಡೋದು ಕೂಡ ಭಾಳ ಬೇಗ ಆಗುತ್ತೆ. ಆದರೆ ಇವತ್ತು ರೆಡಿಯಾಗಿರೋ ಎಕ್ವಿಪ್ಮೆಂಟು ಇಡೀ ಪ್ರಪಂಚದಲ್ಲಿ ನಮಗೆ ಸಿಗೋದು ಚೈನಾದಲ್ಲಿ ಮಾತ್ರ. ಹುವಾಯಿ ಮತ್ತು ZTE ಅನ್ನೋ ಕಂಪನಿಗಳು. ಇನ್ನೂ ಕಂಪನಿಗಳಿಗೆ ನಮಗೆ ಗೊತ್ತಿರೋ 2 ಕಂಪ್ನಿಗಳನ್ನು ನಾನು ಹೇಳ್ತೀನಿ, ಸ್ಯಾಮ್ಸಂಗ್ ಇರ್ಬೋದು, ಮತ್ತೊಂದು ಇರ್ಬೋದು. ಈ ಥರ ಕಂಪನಿಗಳಲ್ಲಿ ನೇರವಾಗಿ ತಂದರೆ 5G ಎಲ್ಲ ನಾವು ಇಷ್ಟೊಂದಾಗಲೇ 6Gಗೆ ಬರ್ಬೋದಾಗಿದೆ. ಆದರೆ ಬೇರೆ ಖಾಸಗಿ ಕಂಪನಿಗಳಿಗೆಲ್ಲ ನೀವು ಅಲ್ಲಿಂದ ತರ್ಬೋದು ಅಂತ ಹೇಳಿ ಚೈನಾದಲ್ಲಿ ತರಲಿಕ್ಕೆ ಅವಕಾಶ ಕೊಡಿ.
BSNL ಮಾತ್ರ ಮೇಕ್ ಇನ್ ಇಂಡಿಯಾ ಮಾಡಬೇಕು ಅಂತ ಹೇಳಿದರು. ಸಂತೋಷ, ನಾವು ಭಾರತೀಯರೇ ಮೇಕ್ ಇನ್ ಇಂಡಿಯಾ ಮಾಡೋಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಯೇ ಇಲ್ಲ. ಮೊಟ್ಟ ಮೊದಲಿಗೆ ಏನು ಮಾಡಬೇಕು, ಒಂದು ಕಂಪನಿಯನ್ನು ಹುಟ್ಟಾಕಬೇಕು. ಹುಟ್ಟಾಕೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಟೆಲಿಕಾಂ ಕಂಪನಿಯನ್ನು ಹುಟ್ಟಾಕೋದು ಭಾಳ ಕಷ್ಟದ ಕೆಲಸ. ಹಾಗೂ ಹೀಗೂ ಒಂದು ತೇಜಸ್ ಅನ್ನೋ ಒಂದು ಕಂಪನಿಯನ್ನು ಹುಟ್ಟಾಕಿದ್ದಾಯಿತು. ಆದರೆ ಹುಟ್ಟಾಕಿದ್ರೆ ಆಗಲ್ವಲ್ಲ, ಮ್ಯಾನುಫ್ಯಾಕ್ಚರ್ ಆಗಬೇಕಲ್ಲ. ಉದಾಹರಣೆಗೆ ನಿಮ್ಮಲ್ಲಿ ಮೀಡಿಯಾದವ್ರ ಹತ್ರ ಕ್ಯಾಮ್ರಾ ಇದೆ, ಒಂದು ಕಂಪನಿ ಹತ್ರ ರೆಡಿಯಾಗಿರುತ್ತೆ. ಇನ್ನೊಂದು ಕಂಪನಿಗೆ ಹೋಗ್ತೀರಾ, ಸರ್ ನಿಮ್ಮ ಕ್ಯಾಮ್ರಾ ಬೇಕಾದರೆ ನಾನು 2 ತಿಂಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀನಿ ಅಂತೀರ. ಏನು ಮಾಡ್ತೀರಿ ಆಗ? ಎಲ್ಲಿ ರೆಡಿ ಇದೆ ಅಂತ ತೊಗೊಂಡು ಹೋಗ್ಬಿಡ್ತೀರ. ಇವತ್ತು BSNL ಪರಿಸ್ಥಿತಿ ಹಾಗೆ. ಎಲ್ಲಿ ರೆಡಿ ಇದೆ ಅಂತ ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ರೆಡಿ ಆಗಲಿಕ್ಕೆ ಸಮಯ ಬೇಕಿದೆ. ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರು ಬಹಳ ಸಮಯ ಬೇಕು. ಅದು 1 ದಿನ 2 ದಿವಸ ಮಾಡೋದಲ್ಲ. ಕ್ವಾಲಿಟಿ ಅಶ್ಯೂರೆನ್ಸ್ ಟೆಸ್ಟ್ ಆಗಬೇಕು, ಬೇರೆ ಏನೇನೋ ಟೆಸ್ಟ್ಗಳಾಗಬೇಕು, ಎಕ್ವಿಪ್ಮೆಂಟ್ ಕರೆಕ್ಟಾಗಿ ರನ್ ಆಗಬೇಕು. ಇದಾದ ನಂತರ ದೇಶಾದ್ಯಂತ ಎಲ್ಲಿ ಎಷ್ಟು ಎಕ್ವಿಪ್ಮೆಂಟ್ ಬೇಕೋ ಅಷ್ಟು ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಆಗಬೇಕು. ಅಷ್ಟು ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಆಗಲಿಕ್ಕೆ ಮಿನಿಮಮ್ 2 ವರ್ಷ ಏನಾದ್ರು ಬೇಕಾಗುತ್ತೆ. ಹಾಗಾಗಿ ನಮ್ಮ 4G ಡಿಲೇ ಆಗ್ತಿದೆ ಹೊರತು ಯಾವುದೂ ನಮ್ಮ ನೌಕರರು ಕೆಲಸ ಮಾಡಲ್ಲ ಅಂತಲ್ಲ, ಸೋಮಾರಿಗಳು ಅಂತಲ್ಲ, ನಾವು ಹಿಂದೇಟು ಹಾಕಿಲ್ಲ. ಹಾಗಾಗಿ ನಮ್ಮ ಒಂದು ಏನು ಬೇಡಿಕೆ ಮತ್ತು ಹೋರಾಟಗಳಿದೆ ಅದು ನ್ಯಾಯಯುತವಾಗಿ ಮಾಡ್ತಾ ಇದ್ದೀವಿ. ಇದು ಗ್ರಾಹಕರಿಗೆ ಮತ್ತು ಜನತೆಯ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ನೌಕರರ ಯಾವುದೇ ಒಂದು ಸಮಸ್ಯೆ ಅಲ್ಲ, ಇದು ಸರ್ಕಾರದ ಒಂದು ಪಾಲಿಸಿಯ ಸಮಸ್ಯೆ. ದಯಮಾಡಿ ಇದನ್ನು ಜನರಿಗೆ ತಲುಪಿಸಬೇಕು ಅಂತ ನಾನು ಕೇಳ್ತೀನಿ. ಧನ್ಯವಾದ. ಓಕೆ.